ನಮಸ್ಕಾರ. ಈ ದಿನ 27 ನಕ್ಷತ್ರಗಳಲ್ಲಿ 3ನೇ ನಕ್ಷತ್ರ ಕೃತಿಕಾ ನಕ್ಷತ್ರದ ಬಗ್ಗೆ ನೋಡೋಣ. ಕೃತಿಕಾ ನಕ್ಷತ್ರದ ಮೊದಲನೇ ಪಾದ ಮೇಷ ರಾಶಿಗೆ ಸೇರುತ್ತೆ. 2, 3, 4ನೇ ಪಾದ ವೃಷಭ ರಾಶಿಗೆ ಸೇರುತ್ತೆ. ಈ ರಾಶಿಯ ಅಧಿಪತಿ ಬಂದು, ಈ ನಕ್ಷತ್ರದ ಅಧಿಪತಿ ಬಂದು ರವಿ, ವೃಷಭ ರಾಶಿ ಅಧಿಪತಿ ಬಂದು ಶುಕ್ರ. ನೋಡಿ ಎಷ್ಟು ಚೆನ್ನಾಗಿದೆ ಈ ಕೃತಿಕಾ ನಕ್ಷತ್ರದ ವರ್ತನೆಗಳು. ಮೇಷ ರಾಶಿಗೆ ಸಂಬಂಧಿಸಿದ್ದಾಗಿರೋ ಮೊದಲನೇ ಪಾದದಲ್ಲಿ ಜನಿಸಿದವರಾಗಿರ್ತಾರಲ್ಲ, ಅವರು ಬಹಳಷ್ಟು ತೀಕ್ಷ್ಣವಾಗಿರ್ತಾರೆ ಮತ್ತು ತುಂಬಾ ಐಡಿಯಾವಂತರು ಅವರು. ಎಸ್ಪೆಷಲಿ CID CBI ನಲ್ಲಿ ಇರ್ತಕ್ಕಂಥವರೆಲ್ಲ ಕೃತಿಕದಲ್ಲಿದ್ರೆ ತುಂಬಾ ಚಾಕಚಕ್ಯತೆಯಿಂದ ಹಿಡಿದ್ಬಿಡ್ತಾರೆ ಕಳ್ಳರನ್ನೆಲ್ಲ. ಅಷ್ಟೊಂದು ಬುದ್ಧಿಮಟ್ಟ ಚೆನ್ನಾಗಿರುತ್ತೆ, ಅವರು ಒಳ್ಳೆ ಆಫೀಸರ್ಗಳಾಗ್ತಾರೆ. ಮತ್ತೆ ಇನ್ನೊಂದು, ಇದು ಬೆಂಕಿಗೆ ಸಂಬಂಧಿಸಿದ ಉಪಯೋಗಕ್ಕೆ ನಾವು ಬಹಳಷ್ಟು ಉಪಯೋಗಿಸ್ತೀವಿ, ಅಗ್ನಿಹೋತ್ರ ಮಾಡ್ಲಿಕ್ಕೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ. ಬೇರೆ ಶುಭ ಕಾರ್ಯಗಳಿಗೆ ಬರಲ್ಲ ಈ ನಕ್ಷತ್ರ. ಇದು ರಾಕ್ಷಸ ಗಣ ಆಗಿರೋದ್ರಿಂದ, ಅಗ್ನಿ ಅಧಿದೇವತೆ ಆಗಿರೋದ್ರಿಂದ ಇದನ್ನ ನಾವು ಬೆಂಕಿ ಪೊಟ್ಟಣ ಕಾರ್ಖಾನೆಗಳನ್ನು ರೆಡಿ ಮಾಡಲಿಕ್ಕೆ ಮತ್ತು ಮದ್ದು ಗುಂಡುಗಳ ಕಾರ್ಖಾನೆ ರೆಡಿ ಮಾಡಲಿಕ್ಕೆ ಮತ್ತು ಪಟಾಕಿ ಎಲ್ಲ ಹಾಕ್ತಿವಲ್ಲ, ಇದನ್ನ ರೆಡಿ ಮಾಡ್ಲಿಕ್ಕೆ ಮಾತ್ರ ಉಪಯೋಗಿಸ್ತೀವಿ. ಬೇರೆ ಶುಭ ಕಾರ್ಯಗಳಿಗೆ ಇದು ಬರಲ್ಲ. ಬಟ್ 2, 3, 4ನೇ ಪಾದದಲ್ಲಿ ಜನಿಸಿದವರು ಹೆಚ್ಚಾಗಿ ಮಾತಾಡ್ತಾರೆ, ಅವರು ಅಧಿಕವಾಗಿ ಮಾತನಾಡ್ತಾರೆ. ಮತ್ತೆ ಅಂಥವ್ರ ಮಾತುಗಳು ತುಂಬಾ ಜಾಣತನದಿಂದ ಕೂಡಿರುತ್ತೆ. ಅವರ ವರ್ತನೆಗಳು ಕೂಡ ತುಂಬಾ ಆಕ್ಟಿವಿಟಿ ತುಂಬಾ ಇರ್ತಾರೆ ಅವರು. ಮತ್ತು ಇನ್ನೂ ಒಂದು ಏನಾಗುತ್ತೆ, ಬೇರೆಯವರ ವಿಷಯ ವ್ಯಾಮೋಹಗಳ ಬಗ್ಗೆ ಬಹಳಷ್ಟು ಅವರಲ್ಲಿ ಗಮನಿಸ್ತಾ ಇರ್ತಾರೆ. ಅವರು ಇನ್ನೊಬ್ಬರ ಬಗ್ಗೆ ಬಹಳಷ್ಟು ಕ್ಯೂರಿಯಾಸಿಟಿ, ಬೇರೆಯವ್ರ ಬಗ್ಗೆ ಎಲ್ಲವನ್ನ ತಿಳ್ಕೊಳ್ಳಿಕ್ಕೆ ಉತ್ಸುಕರಾಗಿರ್ತಾರೆ ಅವರು. ಇನ್ನೊಂದು, ಇವರ ಮುಖ್ಯ ಕಾರ್ಯಗಳಲ್ಲಿ ಸುಗಂಧ ದ್ರವ್ಯ ಏನ್ ಮಾಡ್ತಾರಲ್ಲ, ಸುಗಂಧ ಗಿಡಗಳು, ಎಸ್ಪೆಷಲಿ ಪರ್ಫ್ಯೂಮ್ಸ್ ಇವೆಲ್ಲ ಇದೆಲ್ಲ, ಆ ಒಂದು ಕೆಲಸಗಳಲ್ಲಿ ಬಹಳಷ್ಟು ಹೆಚ್ಚು ನೈಪುಣ್ಯತೆಯನ್ನು ಹೊಂದಿರ್ತಾರೆ ಅವರು. ಮತ್ತು ಕ್ರೀಡೆಯಲ್ಲಿ ಚಾಣಾಕ್ಷ ಬುದ್ಧಿಯನ್ನು ಹೊಂದಿರ್ತಾರೆ. ಈ ಚೆಸ್ ಆಡೋದು ಮತ್ತು ಜಾಣತನದ ಆಟಗಳಿದಾವಲ್ಲ, ಅದರಲ್ಲಿ ತುಂಬಾ ಇದರಲ್ಲಿ ಆಗಿರ್ತಾರೆ, ಅವರು ಪರಿಣತಿಯನ್ನು ಹೊಂದ್ತಾರೆ. ಮತ್ತು ವಾದ್ಯಗಳಲ್ಲಿ ಈ ಕೆಲವೊಂದು ತಬಲಾ, ಕೆಲವು ನುಡಿಸ್ತಾರಲ್ಲ, ಪಿಟೀಲು, ಅದೆಲ್ಲ ತುಂಬಾ ಚೆನ್ನಾಗಿ ನುಡಿಸ್ತಾರೆ. ಆ ಥರ ಒಂದು ಕೃತಿಕಾ ನಕ್ಷತ್ರ. ಇದು ತುಂಬಾ ಒಳ್ಳೆಯ ಭಾವನೆಗಳನ್ನ ವ್ಯಕ್ತ ಮಾಡಿ, ಗ್ರಹಗಳು ತುಂಬಾ ಚೆನ್ನಾಗಿ ಕೂತಿದ್ರೆ ಮಾತ್ರ ಇವರು ಅದ್ಭುತ ಮೇಧಾವಿಗಳು. ಅಲ್ಲಿ ಏನಾದ್ರೂ ನೆಗೆಟಿವ್ ಕೂತಿತ್ತು 10ನೇ ಮನೆಯಲ್ಲಿ, ಅಂದ್ರೆ 9ನೇ ಮನೆಯಲ್ಲಿ ಕೂಡ ಅಷ್ಟೊಂದು ಕಂಜೆಸ್ಟೆಡ್ ಇಲ್ಲ, ಆ ರಾಶಿ ಅಧಿಪತಿ ಸ್ವಾಮಿ ಸರಿಯಾಗಿ ಇಲ್ಲ ಅಂದ್ರೆ ಬಹಳಷ್ಟು ನೆಗೆಟಿವ್ ವರ್ತನೆಗಳು ಇವರಲ್ಲಿ ಬಹಳ ಇರ್ತವೆ. ನೆಗೆಟಿವ್ ವರ್ತನೆಗಳು, ಪಾಸಿಟಿವ್ ವರ್ತನೆಗಳಿಗಿಂತ ನೆಗೆಟಿವ್. ಒಂದು 10 ಜನ ಇದ್ರೆ ಕೃತಿಕಾ ನಕ್ಷತ್ರದಲ್ಲಿ ಆ ಒಂದು ಫ್ರೆಂಡ್ಶಿಪ್ ನಲ್ಲಿ ಇದ್ರೆ ಇವರು ಎಲ್ಲರಿಗೂ ಸ್ವಲ್ಪ ಕಾರ್ಯಗಳನ್ನ ಹಚ್ತಿರ್ತಾರೆ, ಬದುಕನ್ನ ಅಂತಾರಲ್ಲ, ಏನೋ ಒಂದು ಹಚ್ತಾರೆ. ಅವ್ರವ್ರಿಗೆ ಸರಿ ಇಲ್ಲ ಅಂತ ಸ್ವಲ್ಪ ಗೊತ್ತಾದ್ರೆ ಇದನ್ನ ಹಿಂಗೆತ್ತಿ ಇದನ್ನ ಹಿಂಗೆ ಕೆಳಗಿಳಿಸಿ ತಮ್ಮ ಆಟ ನೋಡ್ತಾರೆ. ಆ ತರ ಒಂದು ಸ್ವಭಾವ ಜಾಸ್ತಿ ಇರುತ್ತೆ ಇದರಲ್ಲಿ. ಕೃತಿಕಾ ನಕ್ಷತ್ರದವ್ರು ಬಹಳಷ್ಟು ನೋಡಿದೀನಿ ಅವರ ವರ್ತನೆಗಳು. ಯಾಕೆ ಹಂಗೆ ಅಂದ್ರೆ, ರಾಹು ಕೇತು ಏನಾದ್ರೂ ಜಾತಕದಲ್ಲಿ ವೇರಿಯೇಷನ್ ಇದ್ರೆ ಮಾತ್ರ ಈ ಸ್ವಭಾವ ಹೆಚ್ಚಾಗಿರುತ್ತೆ. ಇಲ್ಲಾಂದ್ರೆ ಇವರು ಅತಿ ಒಳ್ಳೊಳ್ಳೆ ಆಫೀಸರ್ಸ್ಗಳು. ತುಂಬಾ ರಾಜಕೀಯದಲ್ಲಿ ಈ ತರ ವ್ಯಕ್ತಿ ಏನಾದ್ರು, ಶಾಸಕರು ಏನಾದ್ರು ಆಗಿದ್ರೆ ತುಂಬಾ ಬುದ್ಧಿ ಉಪಯೋಗಿಸ್ತಾರೆ ಎಲ್ಲ ರೀತಿಯಿಂದನು. ಹೀಗಾಗಿ ಈ ನಕ್ಷತ್ರದಲ್ಲಿ ಇರೋರು ಧ್ಯಾನವನ್ನ ಮತ್ತು ಗ್ರಹಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆಯಲ್ಲ, ಅದನ್ನೊಂದು ಸ್ವಲ್ಪ ನೋಡ್ಕೊಂಡು ನಾವು ಮುಂದಿನ ಒಂದು ಹೆಜ್ಜೆ ಇಟ್ಟಾಗ, ಒಳ್ಳೆಯ ಒಂದು ಹೋಮ ಪೂಜೆ ಎಲ್ಲವನ್ನ ಮಾಡ್ಕೊಂಡಾಗ ಇವರ ಬದುಕಿನಲ್ಲಿ ತುಂಬಾ ಹೈ ಲೆವೆಲ್ ಇವರ ವರ್ತನೆಗಳನ್ನ ನಾವು ನೋಡ್ಬೋದು. ಹೀಗಾಗಿ ಯಾರ್ಯಾರು ಕೃತಿಕಾ ನಕ್ಷತ್ರದಲ್ಲಿದ್ದೀರೋ ಅವರೆಲ್ಲರೂ ಕೆಲವು ಹವಳಗಳನ್ನ ಮತ್ತು ರತ್ನಗಳನ್ನ ಬಳಸೋದು ತುಂಬಾ ಶ್ರೇಷ್ಠ. ಆ ರತ್ನಗಳನ್ನ ಬಳಸೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಏಕಾಗ್ರತೆ, ಜಾಗೃತೆ ಏರ್ಪಡುತ್ತೆ. ನಿಮ್ಮ ಮನಸ್ಸು ಶಾಂತ ರೀತಿಗೆ ಬರುತ್ತೆ ಮತ್ತು ನೀವು ಬದುಕ್ತಕ್ಕಂಥ ರೀತಿ ನಿಮ್ಮ ನಕ್ಷತ್ರದ ಅಧಿಗುಣವಾಗಿ ನೀವು ಏನೇನು ಇಲ್ಲಿ ಬದುಕ್ಲಿಕ್ಕೆ ಬಂದಿದ್ದೀರಲ್ಲ ಅದು ಸ್ಟಾರ್ಟ್ ಆಗುತ್ತೆ. ಯಾಕೆ ಕೃತಿಕದಲ್ಲೇ ನಾನು ಜನಿಸಿದೀನಿ ಅನ್ನೋದು ಕೆಲವೊಬ್ರಿಗೆ ಇರುತ್ತಲ್ಲ, ಅದು ಇಂದಿನ ಜನ್ಮದ ಸುಕೃತ ಪುಣ್ಯದ ಮನೆಗಳಿದೆಯಲ್ಲ, ಅಲ್ಲಿ ನೋಡ್ಬೇಕು ಯಾವ ಫುಟೇಜ್ ಇದೆ ಅಂತ. ಅದನ್ನ ನೋಡ್ಕೊಂಡಾಗ ನಿಮ್ಮ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿದೆ ಇದು.
ಓಕೆ, ಹೀಗಾಗಿ ಯಾರ್ಯಾರು ಇದ್ದೀರೋ ಅವರೆಲ್ಲ ಒಂದ್ಸರಿ ನನ್ನ ಹತ್ರ ಆ ಜಾತಕವನ್ನು ನೋಡಿ ಈ ಒಂದು ಪ್ರಿಡಿಕ್ಷನ್ ಅನ್ನ ಸರಿಯಾಗಿ ಹೇಳ್ಕೊಡ್ತೇನೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.